ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಮ್ಮ ಅತ್ತೆ ಪಾಪ ಒಂದು ವ್ರತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರ ಗಂಡ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ರೀಸನ್ಗೆ. ಸೊ ಅವರು ಏನೂ ಆಚೆ ಊಟ ತಿನ್ನಂಗಿಲ್ಲ, ನಾನ್ ವೆಜ್ ತಿನ್ನಂಗಿಲ್ಲ, ಮನೇಲೇ ಏನೇ ಮಾಡಿಕೊಂಡು ತಿನ್ನೋ ಥರ ಒಂದು ವ್ರತ ಇದು. ಸೊ ಅದಕ್ಕೋಸ್ಕರ ನಾನು ಅವರು 10x10 ಕೆಫೆಗೆ ಹೋಗಿ ಕೊರಿಯನ್ ಚೀಸ್ ಬಂದು ತಿನ್ಕೊಂಡು, ಪ್ರಜ್ಞಾನ ಅದು ಗ್ಯಾಲಕ್ಸಿ ಕೈಂಡ್ ಆಫ್ ಐಸ್ ಕ್ರೀಮ್ ಏನೋ ಬೇಕು ಅಂತ ತೊಗೊಂಡು ತಿಂದ. ಅವತ್ತು ಸಂಜೆ ನನ್ನ ಬೆಸ್ಟ್ ಫ್ರೆಂಡ್, ಮೈ ಫೇವ್ರೆಟ್ ಪರ್ಸನ್ ಇನ್ ಲೈಫ್, ಅವರು ನನಗೆ ಪೂಜಾ ಬೇಕ್ರಿ ಆರ್.ಟಿ. ನಗರಲ್ಲಿ ಅಲ್ಲಿಂದ ನನಗೆ ಕ್ರೀಮ್ ಬನ್ಸ್ ತಂದು ಕೊಟ್ಟಿದ್ದರು. ಅದನ್ನು ಕೂಡ ಒಳ್ಳೆಯದಾಗಿ ತಿಂದೆ. ಅದ್ರ ನೆಕ್ಸ್ಟ್ ದಿನ ವಿದ್ವಾನ್ನ ಕ್ರಿಕೆಟಿಂದ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋದಾಗ ಹಾಗೇನೆ ನಾನ್ ವೆಜ್ ತಿನ್ನೋಣ ಅಂತ ಅನ್ನಿಸ್ತು. ಸೊ ನಂದು ಎವ್ರಿ ಸಂಡೇ ಇಸ್ ಅ ರಿಚುವಲ್. ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಆಗೇ ಆಗುತ್ತೆ. ಆ್ಯಂಡ್ ಕಾಲ್ ಸೂಪ್ ಇಸ್ ಅ ಮಸ್ಟ್. ಸೊ ಅವ್ನು ಹೇಗೂ ಆಟಾಡಿ ಸುಸ್ತಾಗಿರ್ತಾನಲ್ಲ, ಅದಕ್ಕೋಸ್ಕರ ಅವನ ಜೊತೆಗೆ ಹೋಗಿ ಬಿರಿಯಾನಿ ಮತ್ತು ಕಾಲ್ ಸೂಪ್ ಎಲ್ಲ ಬ್ಯಾಟಿಂಗ್ ಮಾಡಿ ಮನೆಗೂ ಪಾರ್ಸೆಲ್ ತೊಗೊಂಡು ತಿರ್ಗಾ ಮಧ್ಯಾಹ್ನ ಅದನ್ನೇ ತಿಂದೆ. ಅದಾದಮೇಲೆ ಅವತ್ತು ರಾತ್ರಿ ನಮ್ಮ ಲುವಾಂಶ್ ಪಾಪುಗೆ ಬಟ್ಟೆ ಮತ್ತು ನಾನು ಆರ್ಗ್ಯಾನಿಕ್ ಶಾಪಿಂದ ಕೆಲವೊಂದು ಚಿಪ್ಸು, ಆಮೇಲೆ ಸಿಲ್ವರ್ ಶಾಪಿಂಗ್ ಮಾಡಿದೆ. ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ದಿನ ನಾವು ಲ್ಯಾಂಡ್ ಆಗಿದ್ದು ಬಿದ್ರೆಹಳ್ಳಿಯಲ್ಲಿ. ಬಿಕಾಸ್ ಪಾಪುದು ಸೂತ್ಕ ಕಳ್ಕೊಳ್ಳೋ ಪ್ರೋಗ್ರಾಮ್ ಇದು. ಹಾಗೆ ಅವನಿಗೆ ನಾಮಕರಣ ಇತ್ತು. ಸೊ ಅವನಿಗೆ ಲುವಾಂಶ್ ಅಂತ ಹೆಸರಿಟ್ಟಿದ್ದೀವಿ. ಎಲ್ ಲೆಟರಿಂದ ಮತ್ತು ಲೂ ಇಂದ ಬಂತು. ಸೊ ರಿಯಾನ್ಶಿ ಇಸ್ ಹಿಸ್ ಸಿಸ್ಟರ್ ಆ್ಯಂಡ್ ಹಿಸ್ ನೇಮ್ ಇಸ್ ಲುವಾಂಶ್, ರಿಯಾನ್ಶಿ ಆ್ಯಂಡ್ ಲುವಾಂಶ್. ಸೊ ಒಳ್ಳೆಯದಾಗಿ ಹೆಸ್ರು ಕೂಡ ಇಟ್ಟಿದ್ದಾಯಿತು. ಆಮೇಲೆ ಒಳ್ಳೆ ಊಟ ಕೂಡ ಆಯಿತು. ಹಾಗೆ ಮಗುನ ಎಬ್ಬರ್ಸೋಕ್ಕೆ ಇವರು ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ ಮೈಕ್ ಹಾಕ್ಕೊಂಡು. ಅವನು ಎದೊಳ್ತಾ ಇಲ್ಲ, ಅಷ್ಟು ಡೀಪ್ ಸ್ಲೀಪಿಂಗಲ್ಲಿದ್ದ. ಹೀಗಿತ್ತು ಆ ಒಂದು ಡೇ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.